ಮತ್ತು ಈ ಪಿಕ್ಚರ್ ಇದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ಹೇಳಿದ್ದಾರೆ. ನಾನು ಸ್ವಲ್ಪ ಬೇರೆ ಸಬ್ಜೆಕ್ಟ್ ಹೇಳ್ಲಿಕ್ಕೆ ಕನೆಕ್ಟೆಡ್ ಟು ಮೂವಿ ಓನ್ಲಿ. ಈಗ ಫಸ್ಟು ಗುರುಮೂರ್ತಿ ಬಂದು ಸ್ಟೋರಿ ಹೇಳಿದಾಗ, ನಮ್ಮ ಡೈರೆಕ್ಟರ್ ಆದ ಗುರುಮೂರ್ತಿ ಅವರು ಬಂದು ಸ್ಟೋರಿ ಹೇಳಿದ್ರು ನನಗೆ. ಬಟ್ ಐ ಟುಕ್ ಟೈಮ್. ಇಸ್ ಇಟ್ ವರ್ತಾ, ಎಷ್ಟು ಇನ್ವೆಸ್ಟ್ಮೆಂಟು, ಅವೆಲ್ಲ ಬೇಸಿಕ್. ನಾನು ಫಸ್ಟ್ ಮೂವಿ ಆ್ಯಕ್ಟಿಂಗಲ್ಲಿ ಸೆಕೆಂಡ್ ಆರ್ ಥರ್ಡ್ ಮೂವಿ. ಇದರಲ್ಲಿ ಮಾಡ್ಬೋದಂದರೆ ಒಂದು ಎಸ್ಟಿಮೇಟ್ ಕೊಟ್ಟರು, ಆಯಿತು, ಸ್ವಲ್ಪ ಲೆಕ್ಕಗಳು ಮಾಡಿಕೊಂಡೆ ಎಷ್ಟು ಅಂತ. ಆಮೇಲೆ 2 ತಿಂಗಳಾದಮೇಲೆ ನನಗೆ ಸೌದತ್ತಿ ಯಲ್ಲಮ್ಮ ಹಾಡು ಕೇಳಿಸಿದ್ರು. ಸರ್, ಈ ಪಿಕ್ಚರಲ್ಲಿ ಈ ಸಾಂಗ್ ಇದೆ ಅಂತ. ಅದು ಏನು ಅನಿಸುತ್ತೋ ಏನಾಯಿತೋ ಗೊತ್ತಿಲ್ಲ, ಆ ಸಾಂಗ್ ಕೇಳಿದ್ಮೇಲೆ ಇನ್ಸ್ಟೆಂಟ್ಲಿ ಒಂದು ನಿಮಿಷ ಕೂಡ ಯೋಚನೆ ಮಾಡಿಲ್ಲ, ಎಸ್ ಐ ಆಮ್ ಡೂಯಿಂಗ್ ಇಟ್ ಅಂದೆ. ಅಷ್ಟು ಪವರ್ಫುಲ್ ಇದೆ ಸಾಂಗ್. ಅದೇ ನೀವು ನೋಡಿದ್ದೀರಾ. ಆ್ಯಂಡ್ ಅದಕ್ಕೆ ಜೀವ ಕೊಟ್ಟಿದ್ದವರು ನಮ್ಮೆಲ್ಲ ಮಂಗಳಮುಖಿಯವರು, ಮತ್ತು ರಾಘವೇಂದ್ರ ಅವರಿದ್ದಾರೆ, ಮತ್ತೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ನೀವೇ ನೋಡಿದ್ದೀರಾ. ಆ್ಯಂಡ್ ಫಿಲಿಮಲ್ಲಿ ಇಲ್ಲಿ ಮಧ್ಯದಲ್ಲಿ ಇವು ತೋರಿಸ್ತಾ ಇರ್ತೀವಿ, ಫಿಲಿಮಲ್ಲಿ ಕಂಪ್ಲೀಟ್ ನೋಡ್ತೀರಾ. ಆ್ಯಂಡ್ ಅದಕ್ಕೆ ನಮಗೆ ಲಿರಿಕ್ಸ್ ಬರೆದವರು ನಮ್ಮ ಮಂಜು ಕವಿ ಸರ್, ಅವರು ಹಾಡಿದ್ದು, ಪ್ರಜ್ಯೋತಮ್ ಮ್ಯೂಸಿಕ್ ಕೊಟ್ಟಿದ್ದವರು, ಅದಕ್ಕೆ ಜೀವನೇ ತುಂಬಿದ್ದಾರೆ ಆ ಸಾಂಗ್ಗೆ. ಅದು ನೀವೇ ಕಣ್ಣಾರ ನೋಡಿದ್ದೀರಾ. ಆ್ಯಂಡ್ ಫುಲ್ಲಾಗಿ ನೋಡಬೇಕು ಅದು ಇದಂದರೆ ಥಿಯೇಟ್ರಲ್ಲೇ ನೋಡಬೇಕು. ಇದು ಡಿವೋಷನಲ್ ಸಾಂಗ್. ಅದು ಎಲ್ಲಮ್ಮ ಆಶೀರ್ವಾದ ಇರ್ಬೋದು, ಸಪೋರ್ಟ್ ಇರ್ಬೋದು, ಮುಂದಕ್ಕೆ ಹೋಗೋಂಥ ಸಿಗ್ನಲ್ ಕೊಟ್ಟಂಗೆ ಆಯಿತು. ಅದು ಏನಾಯಿತು, ಹ್ಞೂ ಅಂದೆ, ಒಂದೊಂದಾಗ ಲೈನಾಗಿ ಇಲ್ಲಿವರೆಗೆ ತೊಗೊಂಡು ಬಂತು. ಆ ಫಿಲಿಮ್ ಕಂಪ್ಲೀಟ್ ಆಯಿತು, ಮೋಷನ್ ಪೋಸ್ಟರ್ ಆಯಿತು, ಟೀಸರ್ ಆಯಿತು, ಈಗ ಟ್ರೈಲರ್ ಬಿಟ್ಟಿದ್ದೀವಿ. ಅದಾದಮೇಲೆ ಇನ್ನೊಂದಿತ್ತು, 2ನೇದು ಒಂದು ಡಿವೋಷ್ನಲ್, ಇನ್ನೊಂದು ಡ್ಯುಯೆಟ್ ಸಾಂಗ್ ಇದೆ. ಅದರಲ್ಲಿ ನಮ್ಮ ಹೀರೋಯಿನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಲೈಟಾಗಿ ಸ್ಟೆಪ್ಸ್ ಆಗಿದ್ದಾರೆ. ಎಲ್ಲ ಕಾಲೇಜ್ ಹುಡುಗರ ಸಲುವಾಗೇ ಮಾಡಿದ್ದೀವಿ. ನಾನು ಎಲ್ಲ ಬೇಕು ಎಲಿಮೆಂಟ್ಸ್ ಅಂತ ಹೇಳಿದ್ದೆ. ನನಗೆ ಈಗ ನಾಟ್ ಓನ್ಲಿ ಕಾಲೇಜು ಸ್ಟೂಡೆಂಟ್ಸ್ಗೊಂದೇ ಫೋಕಸ್ ಮಾಡೋದಲ್ಲ, ಇವ್ರಿಗೆ ಕೂಡ ಜನರಲ್ ಪಬ್ಲಿಕ್ ಕೂಡ ಎಲ್ಲರಿಗೂ ಮೆಚ್ಚಬೇಕು. ಆಫ್ ಆಲ್ ಏಜಸ್ ಇಟ್ ಶುಡ್ ಬಿ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನನ್ನ ವಿಶ್ ಇತ್ತು. ಅದು ರಿಕ್ವೆಸ್ಟ್ ಮಾಡಿಕೊಂಡೆ, ಒಂದೊಂದಾಗಿ ತೊಗೊಂಡು ಬಂದರು. ಆ ಸಾಂಗ್ ಕೂಡ ಅದು ರಿಲೀಸ್ ಮಾಡಿದ್ವಿ. ಫಸ್ಟ್ ಡ್ಯುಯೆಟ್ ಸಾಂಗ್ ರಿಲೀಸ್ ಮಾಡಿದ್ವಿ. A2 ಮ್ಯೂಸಿಕಲ್ಲಿದೆ, ಭಾಳ ಚೆನ್ನಾಗಿದೆ, ಕೇಳಿ. ಅದಾಯಿತು, ಒಂದು ಡಿವೋಷನ್ ಆಯಿತು, ಒಂದು ಡ್ಯುಯೆಟ್ ಆಯಿತು, ಇನ್ನೊಂದು ಎಮೋಷ್ನಲ್ ಸಾಂಗ್ ಇದೆ. ಅದು ಇಲ್ಲಿ ತೋರಿಸೋ ಅರ್ಥ ಆಗಲ್ಲ, ಫೀಲ್ ಥಿಯೇಟ್ರಲ್ಲೇ ನೋಡಬೇಕು. ಸೆನ್ಸಿಟಿವ್ ಇದ್ದವರು ಖಂಡಿತ ಹತ್ತು ಬಿಡ್ತಾರೆ, ದಟ್ ಈಸ್ ಫಾರ್ ಶೋರ್. ಹತ್ತಿಲ್ಲ ಅಂದರೆ ಚಾಲೆಂಜ್. ಓಕೆ, ಅದೊಂದು. ಆ್ಯಂಡ್ ಲಾಸ್ಟ್ ಮಂಗಳಮುಖಿಯರ್ ಸಾಂಗ್ ಒಂದಿದೆ, ಅದು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದು ಇರಲಿ, ಒಂದು ಸಸ್ಪೆನ್ಸ್ ಇರಲಿ ಅಂತ ಅದು ಪೆಂಡಿಂಗ್ ಇಟ್ಟಿದ್ದೀವಿ. ಅದು ಡೈರೆಕ್ಟ್ ಸಿನಿಮಾಲೇ ನೋಡಬೇಕು. ಸೊ ನಾನು ಎಲ್ಲರಿಗೂ, ನಮ್ಮ ಟೆಕ್ನಿಷಿಯನ್ಸ್ಗೂ ಮತ್ತು ಎಲ್ಲ ಆ್ಯಕ್ಟರ್ಸ್ಗೂ ಆ್ಯಕ್ಟ್ರೆಸಸ್ಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಾಡಿದ್ರು. ದೇ ಪುಟ್ ಇನ್ ದರ್ ಬೆಸ್ಟ್ ಎಫರ್ಟ್ಸ್ ಅಂತ ಹೇಳ್ತೇನೆ. ಯಾರು ಟೈಮ್ ನೋಡಿಲ್ಲ, ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಿದ್ದೀನಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇಟ್ ವಾಸ್ ಎ ವಂಡರ್ಫುಲ್ ಸಪೋರ್ಟ್. ಡೈರೆಕ್ಟ್ರ್ ಯಾವ ಕರೆದಾಗ ಯಾರೂ ಲೇಟ್ ಮಾಡಿಲ್ಲ, ಟೈಮ್ ಸರಿಯಾಗಿ ಇರ್ತಿದ್ರು, ಟೈಮ್ ಸರಿಯಾಗಿ ಬರ್ತಿದ್ರು, ಅವ್ರು ಮುಗಿಸ್ಕೊಂಡು ಹೋಗ್ತಾಯಿದ್ರು. ಇಲ್ಲಮ್ಮ ಇನ್ನೊಂದು 1 hour ಎಕ್ಸ್ಟ್ರಾ ಇರಬೇಕು, ಲೇಡೀಸ್ ಇರಲಿ, ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಆ ಪಾಪ ಟೈಮು ಅದು ಇದೊಂದು ಏನೂ ನೋಡಿಲ್ಲ. ಒಂದೊಂದು ಸಲ ಅದು ಹೇಳ್ತೀನಿ ಯಾಕೆ ಅಂತ ಈಗ ರಿವೀಲ್ ಮಾಡ್ತೀನಿ. ನಮಗೆ ಕಾಸ್ಟು ಕಡಿಮೆ ಆಗಲಿಕ್ಕೆ ನಾವು ನೋಡ್ತಿದ್ವಿ. ಸೊ ಅದನ್ನು ಮಾಡಲಿಕ್ಕೆ ಹೇಳಿದ್ರೆ ಎಲ್ಲರೂ ಒಪ್ಪಿದ್ರು, ಎಲ್ಲರೂ ಮಾಡಿದ್ರು. ಅದಷ್ಟು ಸ್ವಲ್ಪ ಉಳಿತಾಯ ಅದೀಗ ಇದಕ್ಕೆ ಖರ್ಚು ಮಾಡ್ತಿದ್ವಿ, ಪ್ರಮೋಷನ್ಗೆ. ಏನೋ ಒಂದು ಖರ್ಚು ಮಾಡಬೇಕಲ್ಲ. ಸೊ ಪ್ರಮೋಷನ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಥಿಯೇಟ್ರಲ್ಲಿ ಪಿಕ್ಚರ್ ನೋಡಬೇಕು, ತಾವು ನೋಡಿ ತಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿ ಮೆಂಬರ್ಸ್ಗೂ, ರಿಲೇಟಿವ್ಸ್ಗೆಲ್ಲ ಹೇಳಿ ನೋಡ್ಲಿಕ್ಕೆ ಹೇಳಬೇಕು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ವೈಫ್ ಮಾತಾಡ್ತಾರೆ, ಪೋಲ ಲಕ್ಷ್ಮಿ. ಹೌದು ಮ್ಯಾಮ್, ನಿಮ್ಗೊಂದು ಕ್ವಶನ್ ಇದೆ. ಹೆಸರಲ್ಲೇ ಲಕ್ಷ್ಮಿ ಸರ್, ಹೊರಗಡೆ ಚೀಫ್ ಆದರೆ ನೀವು ಮನೆಯಲ್ಲಿ ಹೋಮ್ ಮಿನಿಸ್ಟರು. ಯಾಕ್ರಿ ನಮಗೆ ಈ ಫಿಲಮು ಇಂಡಸ್ಟ್ರಿಯಲ್ಲ ಸವಾಸ ಅಂತ ಅಂದ್ರ, ಅಥವಾ ಮಾಡಿ ಅಂತ ಹೇಳಿದ್ರ? ಪ್ಯಾರಡೈಸ್ ಇದೆ, ಆರಾಮಾಗಿ ಪೋಲಾ ಪ್ಯಾರಡೈಸ್ ಥರ ಇರ್ತೀವಿ, ಸಿನಿಮಾ ಬೇಕು ಅಂತ ಏನಾದರೂ ಅಂದ್ರೆ ಸರ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂದಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಆ್ಯಕ್ಚುಲಾಗಿ ನಿಜ ಹೇಳಬೇಕಂದ್ರೆ ನನಗೆ ಸರ್ಪ್ರೈಸು. ಫಸ್ಟ್ ಅವ್ರು ಆಲ್ರೆಡಿ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ಆಗೋಗಿದೆ. ಆಮೇಲೆ ನನಗೆ ಹೇಳಿದ್ರು ಸರಿ ಅಂತ. ಇನ್ನು ಹೀಗೆ ಶೂಟಿಂಗು ಇದು ಎಲ್ಲ ಹೋಗ್ತಿದ್ದೆ, ನೋಡ್ತಿದ್ದೆ. ಅದರಲ್ಲಿ ಎಲ್ಲರ ಪರಿಶ್ರಮ ಕಷ್ಟ ನೋಡಿದ್ರೆ ಒಂದು ಹೆಜ್ಜೆ, ಫಸ್ಟ್ ಟೈಮ್ ಆದರೆ ಕೂಡ ಒಂದು ಒಳ್ಳೆ ಹೆಜ್ಜೆ ಹಾಕಿದ್ದಾರೆ. ಇಷ್ಟು ಜನಕ್ಕೆ ಫ್ಯಾಮ್ಲೀಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅದು ಸಣ್ಣ ವಿಷಯ ಅಲ್ಲ. ಸೊ ಅದಕ್ಕೆ ನಾನು ಭಾಳ ಪ್ರೌಡ್ ಫೀಲ್ ಮಾಡ್ತೀನಿ. ಅದು ಅಲ್ಲದೆ ಏನಂದರೆ
ಲಕ್ಷ್ಮಿ ಇದ್ದಾಳೆ ಅನ್ನೋ ಧೈರ್ಯದಿಂದನೇ ಅವ್ರು ಮುಂದೆ ಬರ್ಸಿರೋದು. ಏನು ಈ ಲಕ್ಷ್ಮಿ ಆ ಲಕ್ಷ್ಮಿ ಎರಡೂ ಲಕ್ಷ್ಮಿ ಇದ್ದಾರೆ. ಈ ಲಕ್ಷ್ಮಿನೂ ಇದ್ದಾಳೆ, ಪ್ಲಸ್ ಅದು ಅಲ್ಲದೆ ನಮ್ಮ ಸೌದತ್ತಿ ಎಲ್ಲಮ್ಮ ಆ ತಾಯಿ ಆಶೀರ್ವಾದ ಕೂಡ ಇದೆ. ಆ ಹಿಂಟ್ ಬಂದಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ದು. ಹಾಂ, ಅಷ್ಟೇ ನಮ್ಮ ನಿನ್ನ ಕ್ವಶನ್ಗೆ ಉತ್ತರ. ಅದು ಅಲ್ಲದೆ ಇನ್ನೇನಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಜನ್ರಲ್ಲಾಗಿ ಎಲ್ಲ ಬ್ಯಾಕ್ಗ್ರೌಂಡ್ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಇರೋವಂಥ ಹೀರೋಸು ಹೀರೋಯಿನ್ಸು ಬೇಗ ಮುಂದಕ್ಕೆ ಬರ್ತಾರೆ, ಅಪ್ಲಿಫ್ಟ್ ಆಗ್ತಾರೆ. ಇಟ್ಸ್ ವೆರಿ ಈಸಿ ಅವ್ರ ಮುಂದೆ ಬರೋದು. ಅದಲ್ಲದೆ ಅವ್ರ ಮಕ್ಕಳು ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಪ್ರಚಾರ ಆಗೋಗುತ್ತೆ, ನೋಡ್ತಾರೆ. ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟು ಇದು ಬೇಕಾಗಿಲ್ಲ ಅನಿಸುತ್ತೆ, ಅವ್ರ ಹೆಸರಿಂದನೇ ಎಲ್ಲ ನಡೆದೋಗುತ್ತೆ ಅನಿಸುತ್ತೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಏನಂದರೆ ನಿಮ್ಮ ಹತ್ರ, ಇದು ನಮ್ಮ ಫಸ್ಟ್ ಮೂವಿ. ಸೊ ಇದು ಭಾಳ ಜನ ಒಂದು 20-25 ಮೆಂಬರ್ಸ್ ಎಲ್ಲ ಹೊಸಬ್ರನ್ನ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ನಮಗೆ ತಪ್ಪದೇ ಬೇಕು. ಈ ಮೂವಿ ಪ್ಯಾನ್ ಇಂಡಿಯಾ ರೀಚ್ ಆಗಬೇಕು ನ್ಯಾಷನಲ್ ಲೆವೆಲ್ಗೆ ಅಂತ ನಿಮ್ಮೆಲ್ಲರ ಹತ್ರ ಬೇಡ್ಕೊತೀನಿ. ಇದು ಯಾರಿಂದ ಸಾಧ್ಯ ಅಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಮೀಡಿಯಾ ಮತ್ತು ಮಾಧ್ಯಮದವರು ಮತ್ತು ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಗೊತ್ತಿರೋ ಅವ್ರಿಗೆ ಫಾರ್ವರ್ಡ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಯಾರೋ ಒಬ್ಬರು ಯಾವುದೋ ಒಂದು ರೀತಿಯಲ್ಲಿ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ಬೇಡ್ಕೊಳ್ಳೋದೇನೆಂದರೆ ಇಷ್ಟೇ, ಮೂವಿನ ಚೆನ್ನಾಗಿ ಪ್ರಮೋಟ್ ಮಾಡಿ ನಮ್ಮನ್ನು ಗೆಲ್ಲಿಸಿ. ಇದು ನಮ್ಮ ಕನ್ನಡ ಚಿತ್ರ, ನಮ್ಮ ಕನ್ನಡ ಚಿತ್ರಕ್ಕೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಬೇಕಂತ ಬೇಡ್ಕೊತೀನಿ.